ಇವತ್ತು ಇತಿಹಾಸ ಸ್ಟಾರ್ಟ್ ಮಾಡೀನಿ. ಇತಿಹಾಸ ಮೇಲೆ ಇವತ್ತು ಇತಿಹಾಸ 2ನೇ ಭಾಗ ಅಂತ ಹೇಳ್ಬೋದು. ಅದರೊಳಗೆ ಇತಿಹಾಸ ಹೆಂಗೆ ಹುಡ್ತು, ಅದರ ಬೆಳವಣಿಗೆ ಅಂತ ಹೇಳ್ಬೋದು. ಇತಿಹಾಸ ತನ್ನದೇ ಆದ ಮೂಲದರ ಮೇಲೆ ಅದು ಒಳಗೊಂಡಿತು ಅಂತ ಹೇಳ್ಬೋದು. ತನ್ನದೇ ಆದ ಇತಿಹಾಸ ಒಳಗೊಂಡಿದ್ದಾಗ ಮೊದಲು ನಾವು ಅದು ಐತಿಹಾಸಿಕ ಸಾಹಿತ್ಯ ಮತ್ತು ವೈದಿಕ ಸಾಹಿತ್ಯ ಅಥವಾ ಸಾಹಿತ್ಯ ಅದರ ಬಗ್ಗೆ ತಿಳ್ಕೊಂಡಿವ ಅಂತ ಹೇಳ್ಬೋದು. ಮತ್ತು ಇವಾಗ ಸಂಗಮ ಸಾಹಿತ್ಯದಲ್ಲಿ ಏನಂದರೆ, ಸಂಗಮ ಸಾಹಿತ್ಯ ಇದು ತಮಿಳ್ ಸಾಹಿತ್ಯ ಅಂತ ಕರೀತಾರೆ. ಇನ್ನೊಂದ್ಸಲ, ತಮಿಳ್ ಸಾಹಿತ್ಯಕ್ಕೆ ಯಾವುದು ಸಂಗಮ ಸಾಹಿತ್ಯ ಅಂದರೆ, ಮತ್ತು ಅದಕ್ಕೆ ತಮಿಳ್ ಸಾಹಿತ್ಯ ಅಂತ ಕರೀತಾರೆ. ಕ್ರಿಸ್ತಕ ಆರಂಭ ತಮಿಳ್ ಸಾಹಿತ್ಯವನ್ನು ಸಂಗಮ ಸಾಹಿತ್ಯ ಅಂತ ಕರೀತಾರೆ. ಕ್ರಿಸ್ತಕ ಆರಂಭ ತಮಿಳ್ ಸಾಹಿತ್ಯವನ್ನು ಕರೀತಾರೆ, ಸಂಗಮ ಸಾಹಿತ್ಯ ಅಂತ ಕರೀತಾರೆ. ಅದರ ರಚಿತ ಕಾಲ ಸುಮಾರು 1 ಮತ್ತು 2ನೇ ಶತಮಾನ. ಇಂಪಾರ್ಟೆಂಟ್. ಕ್ರಿಸ್ತಕ 1 ಮತ್ತು 2ನೇ ಶತಮಾನಕ್ಕೆ ಏನಂತಾರೆ, ಸಂಗಮ ಸಾಹಿತ್ಯ ಅಂತ ಕರೀತಾರೆ ಅಥವಾ ತಮಿಳ್ ಸಾಹಿತ್ಯ ಅಂತ ಕರೀತಾರೆ. ಸಂಗಮ ಸಾಹಿತ್ಯ ಸಂಗಮ ಯುಗದ ಪಾಂಡ್ಯ, ಚೇರ, ಚೋಳ ರಾಜುಗಳ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಜೀವನ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡುತ್ತೆ. ಗೊತ್ತಾಯ್ತಲ್ಲ? ಸಂಗಮ ಸಾಹಿತ್ಯವು ಸಂಗಮ ಯುಗದ ಪಾಂಡ್ಯ, ಚೇರ, ಚೋಳ ರಾಜ್ಯಗಳ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಜೀವನ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡುತ್ತೆ. ಗೊತ್ತಾಯ್ತಲ್ಲ? ಈ ಸಂಗಮ ಸಾಹಿತ್ಯ ಇದು ಕ್ರಿಸ್ತಕ 1 ಮತ್ತು 2ನೇ ಶತಮಾನ ಸ್ಥಾಪಿಸಲಾಗಿತ್ತು. ಇದು ಸಂಗಮ ಸಾಹಿತ್ಯ ನಂತರ ತಮಿಳ್ ಸಾಹಿತ್ಯ ಕೂಡ ಕರೀತಾರೆ. ಸಂಗಮ ಸಾಹಿತ್ಯದಲ್ಲಿ ಪಾಂಡ್ಯ, ಚೇರು, ಚೋಳ ರಾಜ್ಯಗಳ ರಾಜಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ಆರ್ಥಿಕ ಮತ್ತು ಧಾರ್ಮಿಕ ಜೀವನ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡುತ್ತೆ ಅಂತ ಹೇಳ್ಬೋದು. ಇದು ಮುಖ್ಯ ಸಂಗಮ ಸಾಹಿತ್ಯ ಕೃತಿಗಳೇನಿರ್ತವೆ ಅಂತ ಹೇಳ್ಬೋದು. ಜೀವಕ ಚಿಂತಾಮಣಿ ಬರೆದಿದ್ದೆ ಯಾರು? ತಿರುವಂತಕ ದೇವರ. ನೆನಪಿಡ್ಕೊ, ಜೀವಕ ಚಿಂತಾಮಣಿ ತಿರುವಂತಕ ದೇವರ ಬರೆದಿದ್ರು. ಜೀವಕ ಚಿಂತಾಮಣಿ ತಿರುತಕ ದೇವರ ಅಂತ ಬರೆದಿರು. ಜೀವಕ ಚಿಂತಾಮಣಿ ಬರೆದಿರೋ ಯಾವುದು? ತಿರುತಕ ದೇವರ. ಜೀವಕ ಚಿಂತಾಮಣಿ ತಿರುತಕ ದೇವರು ಬರೆದಿದ್ದು. ಶಿಲ್ಪಾಧಿಕಾರ ಬರೆದಿದ್ದು ಇಲವಂಗ ಎಡಿಯಾಲ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಶಿಲ್ಪಾಧಿಕಾರಂ ಬರೆದಿದ್ದು ಇಲಮಕಂ ಎಡಿಯಾಲ್ ಬರೆದಿದ್ದು. ಶಿಲ್ಪಾಧಿಕಾರಂ ಬರೆದಿದ್ದು ಕೇಳಿದಾಗ ಇಲವಂಗು ಅಡಿಯಾಲ್ ಬರೆದಿರೋರು. ಶಿಲ್ಪಾಧಿಕಾರಂ ಬರೆದಿದ್ದು ಇಲಮಂಗು ಅಡಿಯಾಲ್ ಬರೆದಿದ್ದು. ಮಣಿಮೆಕ್ಕಲೆ ಸತನಾರ್ ಬರೆದಿದ್ದು ಸತನಾರ್ ಬರೆದಿದ್ದು. ತಿರುವಳ್ಳೂರು ಬರೆದಿದ್ದು. ತಿರುವಳ್ಳೂರು ಬರೆದಿದ್ದು ಅಂತ ಹೇಳ್ಬೋದು. ಈಗ ತನ್ನದೇ ಆದ ಸಂಗಮ ಸಾಹಿತ್ಯ ಎಷ್ಟು ದಿನ ಆಯಿತು ಅಂತ ಹೇಳ್ಬೋದು. ಇತರ ಸಂಗಮ ಕೃತಿಗಳಂದರೆ ಸಿಕ್ಕಲಾರನ ಪೆರಿಯ ಪುರಾಣ ಬರೆದಿದ್ದು. ತೊಳುಕಪ್ಪಿಯರನ ತೊಲಿಪಿಯಂ. ಸಿಲಿಕ್ಲಾರನ ಪೆರಿಯ ಪುರಾಣ, ತೆಲುಕೊಪ್ಪಿಯರನ ತೊಲಿಪಿಯಂ. ಎಟ್ಟೊಂಗೆ 14 ಕಿಲೊಕಣಕೊ ಪಟು ಇತ್ಯಾದಿ. ಅಂದರೆ ಸಂಗಮ ಕೃತಿಗಳು ಇವೆಲ್ಲ. ಸಂಗಮ ಕೃತಿಗಳು ಯಾವ ಅಂದರೆ, ಸೆಕ್ಕಲನ ಬರೆದಿದ್ದು ಯಾವುದು? ಪೆರಿಯ ಪುರಾಣ. ತೆಲುಪಿಯಂ ಪೊರೆ ಬರೆದಿದ್ದು. ಎಟ್ಟೊಂಗೆ 14 ಕಿಲ್ಕಣಕೊ ಪಟು ಇತ್ಯಾದಿ. ಮಾಣಿಕ್ಯ ವಾಚಿಗರನ ತಿರುವಾಚಕಂ ತಮಿಳ್ ಭಕ್ತ ಪಂಥವ್ರ ಕುರಿತಾದದ್ದು. ಅಂದರೆ ಮಾಣಿಕ್ಯ ವಾಚಕರ ಬರೆದಿದ್ದು ತಿರುವಾಚಕ ತಮಿಳ್ ಭಕ್ತ ಪಂಥವನ್ನು ಕುರಿತಾದದ್ದು. ಅಂದರೆ ಮಾಣಿಕ್ಯ ವಾಚಕರು ಬರೆದಿದ್ದು ಯಾವುದು? ತಿರುವಾಚಕಂ ಬರೆದ ಯಾರಕ್ಕಾದಾಗ ಮಾಣಿಕ್ಯ ವಾಚಕನ ತಿಳ್ಕೋಬೇಕು. ಮಾಣಿಕ್ಯ ವಾಚಕರು ಬರೆದಿದ್ದು ತಿರುವಾಚಕಂ. ಈ ಕೃತಿ ತಮಿಳ್ ಭಕ್ತಿ ಪಂಥವನ್ನು ಕುರಿತಾದದ್ದು. ತಮಿಳ್ ಭಕ್ತಿ ಪಂಥ ಕುರಿತದ ಕೃತಿ ಯಾವುದು? ತಿರುವಾಚಕಂ. ಇದು ಬರೆದರೆ ಯಾರು? ಮಾಣಿಕ್ಯ ವಾಚಕರು ಅಷ್ಟೇ. ನೆಕ್ಸ್ಟು ಜಯಗೊಂಡನ ಕಲಿಗ ತುಪ್ಪರಣಿ ಕೃತಿ 1ನೇ ಕುಲತಂಗ ಕಲಿಂಗ ದಂಡಯಾತ್ರೆ ಬಗ್ಗೆ ಹೇಳುತ್ತೆ. ಇದು ಇಂಪಾರ್ಟೆಂಟು.
ಒಂದನೇ ಕುಲೋತ್ತುಂಗ ಚೋಳನ ಕಳಿಂಗ ದಂಡಯಾತ್ರೆ ಬಗ್ಗೆ ತಿಳಿಸುವ ಕೃತಿ ಯಾವುದು? ಅದು ಕಳಿಂಗ ತುಪ್ಪರಾಣಿ. ಅದು ಬರೆದಿದೆ ಜಯಗೊಂಡರಂ. ಜಯಗೊಂಡರನು ಬರೆದಿದ್ದು ಯಾವುದು? ಜಯಗೊಂಡರನು ಬರೆದಿದ್ದು ಕಳಿಂಗ ತುಪ್ಪರಾಣಿ ಕೃತಿ. ಇದು ಒಂದನೇ ಕುಲೋತ್ತುಂಗ ಚೋಳನು ಕಳಿಂಗ ದಂಡಯಾತ್ರೆ ಬಗ್ಗೆ ಹೇಳುತ್ತೆ. ಗೊತ್ತಲ್ಲ, ಜಯಗೊಂಡರನು ಕಳಿಂಗ ತುಪ್ಪರಾಣಿ ಕೃತಿ ಬರೆದಿದ್ದು. ಇದು ಕುಲೋತ್ತುಂಗ ಚೋಳನ ಕಳಿಂಗ ದಂಡಯಾತ್ರೆ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ನಂದಿಕಲಬೆಕ್ಕಂ ಪಲ್ಲವ ದೊರೆ ಮೂರನೇ ನಂದಿಯವರ ಬಗ್ಗೆ ಸಾಧನೆ ಬಗ್ಗೆ ಹೇಳುತ್ತೆ. ನೆಕ್ಸ್ಟು ನಂದಿಕಲಕಂ ಪಲ್ಲವ ದೊರೆ ಮೂರನೇ ನಂದಿಯವರ ಸಾಧನೆ ಬಗ್ಗೆ ಹೇಳುತ್ತೆ. ಇದು ನಂದಿಕಲಬೆಕ್ಕಂ ಕೃತಿ ಐತಿಲ್ಲ. ನಂದಿಕಲಬೆಕ್ಕಂ ಇದು ಪಲ್ಲವರ ದೊರೆ ಮೂರನೇ ನಂದಿವರನ ಸಾಧನೆ ಬಗ್ಗೆ ಹೇಳುತ್ತೆ. ಒಟಾಕುಟನ್ ಕವಿ ವಿಕ್ರಮ ಚೋಳ ಎರಡನೇ ಕುಲೋತ್ತುಂಗ ಮತ್ತು ಎರಡನೇ ರಾಜ ಚೋಳ ಬಗ್ಗೆ ಮತ್ತು 3 ಪ್ರತ್ಯೇಕ ಕೃತಿಯನ್ನು ರಚಿಸಿದ್ದಾನೆ. ಕಂಬನ ತಮಿಳ್ ರಾಮಾಯಣ ಕೃತಿ. ತಮಿಳ್ ರಾಮಾಯಣ ಕೃತಿ ಯಾವುದು? ಕರ್ತ ಯಾವುದು? ಕರ್ತ ಕಂಬನ. ತಮಿಳ್ ರಾಮಾಯಣದ ಕೃತಿ ಯಾವುದು? ಕರ್ತ ಯಾರು? ತಮಿಳ್ ರಾಮಾಯಣದ ಕರ್ತಾಯಕ ಯಾರು? ಕಂಬನ. ಇಂಪಾರ್ಟೆಂಟ್. ತಮಿಳ್ ರಾಮಾಯಣದ ಕರ್ತ ಯಾರು? ಕಂಬನ. ನೆಕ್ಸ್ಟ್ ವೈಜ್ಞಾನಿಕ ಸಾಹಿತ್ಯ. ವೈಜ್ಞಾನಿಕ ಸಾಹಿತ್ಯ ಅಂತ ಹೇಳ್ಬೋದು. ಆರ್ಯಭಟಂ ಕೃತಿ ಬರೆದಿದ್ದು ಬ್ರಹ್ಮಗುಪ್ತ ಶೂನ್ಯ ಸಿದ್ಧಾಂತ. ಶೂನ್ಯ ಸಿದ್ಧಾಂತ ಕೃತಿ ಬರೆದ ಯಾರು? ಬ್ರಹ್ಮಗುಪ್ತ. ಶೂನ್ಯ ಸಿದ್ಧಾಂತ ಕೃತಿ ಬರೆದರೆ ಯಾರು? ಬ್ರಹ್ಮಗುಪ್ತ. ಶೂನ್ಯ ಸಿದ್ಧಾಂತ ಬ್ರಹ್ಮಗುಪ್ತ. ವರಾಮಿಯರ ಬೃಹತ್ ಸಂಹಿತೆ, ಲಂಗ ಜಾತಕ, ಬೃಹತ್ ಜಾತಕ, ಪಂಚ ಸಿದ್ಧಾಂತಕ ಬರೆದಿದ್ದು. ವರಾಮಿಯರ ಬರೆದಿದ್ದ ಯಾವುದು? ಬೃಹತ್ ಸಂಹಿತೆ, ಲಂಗು ಜಾತಕ, ಬೃಹತ್ ಜಾತಕ, ಪಂಚ ಸಿದ್ಧಾಂತಕ ಅಂತ ಹೇಳ್ಬೋದು. ಚರಕ ಸಂಹಿತೆ, ಸುಶ್ರುತ ಸಂಹಿತೆ, ಶಾಲಿಹೋತ್ರ ಅಶ್ವಶಾಸ್ತ್ರ. ಶಾಲಿಹೋತ್ರ ಬರೆದಿದ್ದು ಅಶ್ವಶಾಸ್ತ್ರ. ಎರಡನೇ ನಾಗಾರ್ಜುನ ರಸವೈದ್ಯ. ಬರೆದಿದ್ದು ರಸವೈದ್ಯ ಯಾರಿದ್ದು? ಎರಡನೇ ನಾಗಾರ್ಜುನ. ಕೀರ್ತಿವರ್ಮ ಗೋವೈದ್ಯ ಯಾರದು? ಕೀರ್ತಿವರ್ಮದು. ಶ್ರೀಧರಾಚಾರ್ಯ ಜಾತಕ ತಿಲಕ. ಕೀರ್ತಿವರ್ಮ ಗೋವೈದ್ಯ, ಶ್ರೀಧರಾಚಾರ್ಯ ಜಾತಕ ತಿಲಕರದ್ದು ಶ್ರೀಧರಾಚಾರ್ಯ. ಸ್ತ್ರೀ ಪುರುಷ ಗಜಶಾಸ್ತ್ರ. ಇದು ಇಂಪಾರ್ಟೆಂಟ್. ಸ್ತ್ರೀ ಪುರುಷ ಗಜಶಾಸ್ತ್ರ. ಚಾವುಂಡರಾಯ ಲೋಕೋಪಕಾರ ಅಂತ ಹೇಳ್ಬೋದು. ನೆಕ್ಸ್ಟು ವಿದೇಶಿ ಸಾಹಿತ್ಯ ಆಧಾರಗಳು. ವಿದೇಶಿ ಸಾಹಿತ್ಯದ ನಾವೆಲ್ಲ ದೇಶಿ ಸಾಹಿತ್ಯ ಬಗ್ಗೆ ತಿಳ್ಕೊಂಡು ಸರ್ ವಿದೇಶಿ ಫಾರಿನ್ ಅವ್ರ ದೇಶಿ ಆಧಾರ ಮೇಲೆ ಇತಿಹಾಸ ಹೆಂಗೆ ಹುಡ್ತಂತ ನೋಡೋಣ. ಇದೆಲ್ಲ ದೇಶಿ ಸಾಹಿತ್ಯ ಆಯ್ತು ಸರ್. ವಿದೇಶಿ ಸಾಹಿತ್ಯ ಆಧಾರಗಳು. ಗ್ರೀಕ್ ರೋಮದ ಬರವಣಿಗೆಗಳು. ಇತಿಹಾಸ ಪಿತಾಮಹ ಹೆರೋಡೋಟಸ್ನ ಕೃತಿ ಹಿಸ್ಟಾರಿಕ್ನ ಭಾರತವನ್ನು ಸಂದರ್ಶಿಸಿದರೂ
ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಡೇರೋಸಿಸ್ನ ವಾಯುವ್ಯ ಭಾರತ ಮೇಲೆ ದಾಳಿ ಮಾಡೋದಾಗಿತ್ತು. ಸಿಂಧ್ ಮತ್ತು ಪಂಜಾಬ್ ಮೇಲೆ ಆಕ್ರಮಣ ಬಗ್ಗೆ ಹೇಳಿದ್ದಾನೆ. ಸೊ ಅದು ಯಾವುದು? ಗ್ರೀಕ್ ರೋಮನ್ ಬರವಣಿಗೆ. ಗ್ರೀಕ್ ಮತ್ತು ರೋಮನ್ ಅವರ ಬರವಣಿಗೆ ಮೂಲಕ ಅಥವಾ ಅವರು ಬರೆದಿರೋ ಮೂಲಕ ತಿಳ್ಕೋಣ. ಇತಿಹಾಸ ಪಿತಾಮಹ ಹೆರೋಡೋಟಸ್. ಅವನ ಕೃತಿ ಹಿಸ್ಟಾರಿಕ್ ಕೃತಿ ಬರೆದಿರೋ ಅವರು ಹೆರೋಡೋಟಸ್. ಅದನ್ನಲ್ಲ, ಇವನೇನು ಮಾಡ್ತಾನೆ, ಭಾರತವನ್ನು ಸಂದರ್ಶಿಸಿದ್ರು ಅಂದರೆ ಭಾರತವನ್ನು ಸಂದರ್ಶಿಸಿದ್ರು ಅಂದರೆ ಅವನು ಬಂದಿಲ್ಲ. ಭಾರತವನ್ನು ಸಂದರ್ಶಿಸಿದ್ದರೂ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಡೇರೋಸಿಸ್ನು ವಾಯುವ್ಯ ಭಾರತ ಮೇಲೆ ದಾಳಿ ಮಾಡೋದಾಗಿನ ಸಿಂಧ್ ಮತ್ತು ಪಂಜಾಬ್ ಆಕ್ರಮಣಕ್ಕೆ ಹೇಳಿದ್ದಾನೆ. ಈ ಡೇರಿಸ್ ಏನು ಮಾಡ್ತಾನೆ? ಡೇರಿಸ್ ವಾಯುವ್ಯ ಭಾರತ ಮೇಲೆ ದಾಳಿ ಮಾಡ್ತಾನೆ. ಡೇರಿಸ್ ವಾಯುವ್ಯ ಭಾರತ ಮೇಲೆ ದಾಳಿ ಮಾಡಿ ಸಿಂಧ್ ಮತ್ತು ಪಂಜಾಬ್ ಮೇಲೆ ಆಕ್ರಮಣಕ್ಕೆ ಹೇಳಿದ್ದಾನೆ. ಅದರ ಬಗ್ಗೆ ಹೇಳಿದ್ದಾನೆ ಅವರು ಹೆರೋಡೋಟಸ್. ಹೆರೋಡೋಟಸ್ಸನ್ನು ಭಾರತಕ್ಕೆ ಬಂದಿಲ್ಲ, ಆದರೆ ಡೇರಿಸ್ ಹಿಸ್ಟಾರಿಕಲ್ ಕೃತಿ ಮೂಲಕ ಹಿಸ್ಟಾರಿಕಲ್ ಕೃತಿ ಬರ್ತಿದ್ದ ಯಾರು? ಹೆರೋಡೋಟಸ್. ಅವನು ಬಂದಿಲ್ಲ, ಹೆರೋಡೋಟಸ್ ಭಾರತಕ್ಕೆ ಬಂದಿಲ್ಲ. ಆದರೂ ಕ್ರಿಸ್ತಕ 5ನೇ ಶತಮಾನದಲ್ಲಿ ಡೇರಿಸ್ ಏನು ಮಾಡ್ತಾನೆ? ವಾಯುವ್ಯ ಭಾರತ ಮೇಲೆ ದಾಳಿ ಮಾಡಿ ಸಿಂಧ್ ಮತ್ತು ಪಂಜಾಬ್ ಮೇಲೆ ಆಕ್ರಮಣ ಮಾಡ್ತಾನೆ. ಇದು ಬರ್ತಿದ್ದ ಯಾವುದು? ಇದು ಘಟನೆ ತನ್ನ ಕೃತಿಯಲ್ಲಿ ಬರೀತಾನೆ. ಹಿಸ್ಟಾರಿಕಲ್ ಕೃತಿಯಲ್ಲಿ ಬರೆದಿದ್ದಾರೆ ಹೆರೋಡೋಟಸ್. ಡೇರಿಸ್ ಭಾರತಕ್ಕೆ ಬಂದು ಪಂಜಾಬ್ ಮತ್ತು ಸಿಂಧ್ ಮತ್ತು ಪಂಜಾಬ್ ಮೇಲೆ ದಾಳಿ ಮಾಡ್ತಾನೆ. ಭಾರತ ಅವನು 20ನೇ ಸಂತೃಪ್ತ ಪ್ರಾಂತವಾಗಿತ್ತಂದು ಹೇಳಿದ್ದಾನೆ. ಅಂದರೆ ಭಾರತ ಅವನು 20 ಸಂತೃಪ್ತ ಪ್ರಾಂತವಾಗಿತ್ತಂದು ಹೇಳಿದ್ದಾನೆ. ಮತ್ತು ಅಲ್ಲದೆ ತನಗೆ ಗೊತ್ತಿರೋ ರಾಷ್ಟ್ರಗಳೆಲ್ಲ ಭಾರತವೇ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ರಾಷ್ಟ್ರ ಎಂದು ಹೇಳಿದ್ದಾನೆ. ಯಾರು? ಹೆರೋಡೋಟಸ್. ತನ್ನ ಕೃತಿ ಬರೆದೇನ, ತನ್ನ ಕೃತಿಯಲ್ಲಿ ತನ್ನ ಘಟನೆಗಳೇ ಬರೆದಾನೆ. ಅಂದರೆ ಅವನು ಡೇರಿಸ್ ಬಂದು ಭಾರತಕ್ಕೆ ವಾಯುವ್ಯ ಭಾರತಕ್ಕೆ ಬಂದು ದಾಳಿ ಮಾಡಿ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ ವಶಪಡ್ಕೊತಾನೆ. ಆಮೇಲೆ ಅವನೇನು ಮಾಡ್ತಾನೆ? ಮತ್ತು ಭಾರತ ಅವನು 20 ಸಂತೃಪ್ತ ಪ್ರಾಂತವಾಗಿ ಹೇಳಿದ್ದಾನೆ. ಮತ್ತು ಅಲ್ಲೇ ತನಗೆ ಗೊತ್ತಿರೋ ರಾಷ್ಟ್ರಗಳೆಲ್ಲ ಭಾರತವೇ ಅತಿ ಹೆಚ್ಚು ಜನಸಂಖ್ಯೆಯ ರಾಷ್ಟ್ರ ಎಂದು ಹೇಳಿದ್ದಾನೆ ಅಂತ ಹೇಳ್ಬೋದು. ಎಲ್ಲ ಘಟನೆ ತನ್ನ ಬರೆದಿದ್ದಾನೆ ಅಂತ ಹೇಳ್ಬೋದು. ಇಷ್ಟು ಡೇರಿಸಿನ ನೌಕಾಧಿಪತಿ ಸೆಲೆಕ್ಸ್ ಭಾರತ ಬಗ್ಗೆ ಮೊಟ್ಟ ಮೊದಲು ಕೃತಿ ರಚಿಸಿದ್ದಾನೆ. ಭಾರತ ಬಗ್ಗೆ ಮೊಟ್ಟ ಮೊದಲು ಕೃತಿ ರಚಿಸಿದ್ದಾನೆ ಯಾವುದು? ಸೆಲೆಕ್ಸ್. ಡೇರಿಸಿನ ನೌಕಾಧಿಪತಿ. ನೌಕೆ ಮೀನ್ಸ್ ಹಡಗು. ಆ ಹಡಗೊಳಗೆ ಮೇನ್ ಚೇರ್ಮನ್ ಮೇನ್ ಚೆಫ್ ಇರ್ತಾನೆ. ಡೇರಿಸಿನ ನೌಕಾಧಿಪತಿಯಾಗಿದ್ದ ಸೆಲೆಕ್ಸ್ ನೆನಪಿಡ್ಕೊ. ಸೆಲೆಕ್ಸ್ ಏನು ಮಾಡ್ತಾನೆ? ಭಾರತ ಬಗ್ಗೆ ಮೊಟ್ಟ ಮೊದಲು ಕೃತಿ ರಚಿಸಿದ್ದಾನೆ. ಡೇರಿಸಿನ ನೌಕಾಧಿಪತಿಯಾಗಿದೆ ಸೆಲೆಕ್ಸ್ ಭಾರತ ಬಗ್ಗೆ ಮೊಟ್ಟ ಮೊದಲು ಕೃತಿ ರಚಿಸಿದ್ದಾನೆ ಅಂತ ಹೇಳ್ಬೋದು. ಯುದ್ಧ ಚರಿತ್ರೆ ಕೃತಿಕರ್ತ ಅರಿಸ್ಟೋಬಲಸ್. ಯುದ್ಧ ಚರಿತ್ರೆ ಕೃತಿಕರ್ತ ಯಾರು? ಅರಿಸ್ಟೋಬಲಸ್. ಯುದ್ಧ ಚರಿತ್ರೆ ಕೃತಿಕರ್ತ ಅರಿಸ್ಟೋಬಲಸ್. ಯುದ್ಧ ಚರಿತ್ರೆ ಕೃತಿಕರ್ತ ಯಾರು? ಅರಿಸ್ಟೋಬಲಸ್. ಯಾವುದಿದು? ಒಂದು ಯುದ್ಧ ಚರಿತ್ರೆ ಕೃತಿಯಾಗಿದೆ ಅಂತ ಹೇಳ್ಬೋದು. ಅರಿಯನ ನಿಕ್ರಿಕಸರು ಭಾರತ ಮೇಲೆ ಅಲೆಕ್ಸಾಂಡರ್ ಮಾಡಿದ ದಾಳಿ ಬಗ್ಗೆ ಇವರು ಬರೆದಿದ್ದಾರೆ. ಅರಿಯನ ನಿಕ್ರಿಕಸ್ ಏನು ಮಾಡ್ತಾರೆ? ಭಾರತ ಮೇಲೆ ಅಲೆಕ್ಸಾಂಡರ್ ಮಾಡಿದ ದಾಳಿ ಬಗ್ಗೆ ಬರೆದಿದ್ದಾರೆ. ಇವರಿಬ್ಬರು ಏನು ಮಾಡಿ ಅರಿಯನ್ ಮತ್ತು ನಿಕ್ರಿಕಸ್ ಇದಾರಲ್ಲ, ಭಾರತ ಮೇಲೆ ಅಲೆಕ್ಸಾಂಡರ್ ಮಾಡಿದ ದಾಳಿ ಬಗ್ಗೆ ಬರೆದಿರೋ ಅಂತ ಹೇಳ್ಬೋದು. ಓಕೆ ಥ್ಯಾಂಕ್ ಯು. ಹಿಸ್ಟ್ರಿ ಕ್ಲಾಸ್ ಮುಗೀತು. ಥ್ಯಾಂಕ್ ಯು.